ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಾರ್ತಿಕ ಪುರಾಣ 13ನೇ ಅಧ್ಯಾಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ಯಾದಾನದ ಫಲ ಎಷ್ಟೆಂದು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಸಿಷ್ಠ ಮಹಾಋಷಿ ಜನಕ ಮಹಾರಾಜನೊಂದಿಗೆ ಈ ರೀತಿ ಹೇಳಿದರು. ಓ ಜನಕ ಚಕ್ರವರ್ತಿ, ಕಾರ್ತಿಕ ಮಾಸದಲ್ಲಿ ಇನ್ನೂ ಮಾಡಬೇಕಾದ ಧರ್ಮಗಳು ಎಷ್ಟೋ ಇವೆ. ಅವುಗಳನ್ನು ವಿವರಿಸುತ್ತೇನೆ, ಸಾವಧಾನವಾಗಿ ಕೇಳಿಸಿಕೊ. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮುಖ್ಯವಾದುದು. ಅದಕ್ಕಿಂತಲೂ ಒಬ್ಬ ಬಡ ಬ್ರಾಹ್ಮಣನ ಮಗನಿಗೆ ಉಪನಯನ ಮಾಡುವುದು ಮುಖ್ಯ. ಒಂದು ವೇಳೆ ಉಪನಯನ ಕಾರ್ಯಕ್ರಮಕ್ಕೆ ಬೇಕಾದ ಖರ್ಚೆಲ್ಲವೂ ಭರಿಸಲು ಸಾಧ್ಯವಾಗದ ಪಕ್ಷದಲ್ಲಿ ಮಂತ್ರಾಕ್ಷತೆಗಳು, ದಕ್ಷಿಣೆ, ತಾಂಬೂಲಾದಿ ಸಂಭಾವನೆಗಳೊಂದಿಗೆ ಆ ಬ್ರಾಹ್ಮಣನನ್ನು ತೃಪ್ತಿಪಡಿಸಿದರೂ ಕೂಡ ಫಲ ದೊರಕುತ್ತದೆ. ಈ ರೀತಿ ಒಬ್ಬ ಬಡ ಬ್ರಾಹ್ಮಣನ ಮಗನಿಗೆ ಉಪನಯನ ಮಾಡಿದರೆ ಎಂತಹ ಮಹಾಪಾಪಗಳು ಮಾಡಿದ್ದರೂ ಅವೆಲ್ಲವೂ ಹೊರಟು ಹೋಗುತ್ತದೆ. ನೀನು ಎಷ್ಟೇ ಕೊಳವೆಗಳು, ಬಾವಿಗಳು ಅಗೆಸಿದ್ದರೂ ಕೂಡ ಮೇಲೆ ಹೇಳಿದ ಪ್ರಕಾರ ಒಬ್ಬ ಬ್ರಾಹ್ಮಣ ಬಾಲಕನಿಗೆ ಉಪನಯನ ಮಾಡಿಸಿದಾಗ ಬರುವಂಥ ಫಲಕ್ಕೆ ಸರಿತೂಗುವುದಿಲ್ಲ. ಅದಕ್ಕಿಂತಲೂ ಮುಖ್ಯವಾದುದು ಕನ್ಯಾದಾನ. ಕಾರ್ತಿಕ ಮಾಸದಲ್ಲಿ ಭಕ್ತಿ ಶ್ರದ್ಧೆಯಿಂದ ಕನ್ಯಾದಾನ ಮಾಡಿಸಿದರೆ ಅವನು ಪುಣ್ಯಾತ್ಮನಾಗುವುದಲ್ಲದೆ ಅವನ ಪಿತೃ ದೇವತೆಗಳು ಕೂಡ ಪುಣ್ಯಾತ್ಮರಾಗುತ್ತಾರೆ. ಇದಕ್ಕೊಂದು ಇತಿಹಾಸವಿದೆ, ಅದನ್ನು ಹೇಳುತ್ತೇನೆ ಕೇಳು ಜನಕ. ದ್ವಾಪರ ಯುಗದಲ್ಲಿ ವಂಗ ದೇಶದಲ್ಲಿ ದೊಡ್ಡ ಪರಾಕ್ರಮಿ ಶೂರನಾದ ಸುವೀರ ಎಂಬ ಒಬ್ಬ ರಾಜನಿದ್ದ. ಅವನಿಗೆ ರೂಪವತಿಯಾದ ಹೆಂಡತಿ ಇದ್ದಳು. ಒಂದು ಬಾರಿ ಸುವೀರ ಶತ್ರು ರಾಜರ ಕೈಯಿಂದ ಸೋತು ಹೆಂಡತಿಯೊಂದಿಗೆ ಕಾಡಿಗೆ ಓಡಿ ಹೋಗಿ ಧನಹೀನನಾಗಿ ನರ್ಮದಾ ನದಿ ತೀರದಲ್ಲೊಂದು ಪರ್ಣಶಾಲೆ ನಿರ್ಮಿಸಿಕೊಂಡು ಗೆಡ್ಡೆ ಗೆಣಸು ಹಣ್ಣುಗಳನ್ನು ತಿನ್ನುತ್ತಾ ಕಾಲ ತಳ್ಳುತ್ತಿದ್ದ. ಕೆಲ ದಿನಗಳಿಗೆ ಅವನ ಹೆಂಡತಿ ಹೆಣ್ಣು ಮಗುವೊಂದಕ್ಕೆ ಜನ್ಮ ಕೊಟ್ಟಳು. ಆ ಮಗುವನ್ನು ಅತೀ ಮುದ್ದಾಗಿ ಬೆಳೆಸುತ್ತಿದ್ದರು ಈ ದಂಪತಿಗಳು. ಕ್ಷತ್ರಿಯ ವಂಶದಲ್ಲಿ ಜನಿಸಿದ ಆ ಬಾಲಕಿಗೆ ಸರಿಯಾದ ಆಹಾರ, ಮನೆ, ಮಠ ಇಲ್ಲದಿದ್ದರೂ ಶುಕ್ಲ ಪಕ್ಷ ಚಂದ್ರನಂತೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತಾ ಅತೀ ಮುದ್ದಾಗಿ ಬೆಳೆಯುತ್ತಿದ್ದಳು. ದಿನಗಳು ಕಳೆಯಿತು. ಆ ಬಾಲಕಿ ಯೌವನಕ್ಕೆ ಕಾಲಿಟ್ಟಳು. ಒಂದು ದಿನ ಒಬ್ಬ ಮುನಿಪುತ್ರ ಅವಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ಪರವಶನಾಗಿ ಅವನೊಂದಿಗೆ ಅವಳ ಮದುವೆ ಮಾಡುವಂತೆ ರಾಜನನ್ನು ಕೇಳಿದ. ಅದಕ್ಕೆ ಸುವೀರ, ಓ ಮುನಿಪುತ್ರ, ಪ್ರಸ್ತುತ ನಾನು ಕಡು ಬಡ ಸ್ಥಿತಿಯಲ್ಲಿದ್ದೀನಿ, ಅಷ್ಟ ದರಿದ್ರ ಅನುಭವಿಸುತ್ತಿದ್ದೀನಿ. ನನ್ನ ಕಷ್ಟ ಹೋಗಲು ಸ್ವಲ್ಪ ಹಣ ಕೊಟ್ಟರೆ ಅದರ ಬದಲಾಗಿ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಿದ. ಆದರೆ ಆ ಮುನಿಕುಮಾರನ ಬಳಿ ಒಂದು ಬಿಡುಗಾಸೂ ಇಲ್ಲ. ಆದರೆ ಆ ಹುಡುಗಿಯ ಮೇಲೆ ಮಾತ್ರ ಅತಿ ಪ್ರೀತಿ ಇತ್ತು. ಹಾಗಾಗಿ ಆ ಮುನಿಕುಮಾರ ನರ್ಮದಾ ನದಿ ತೀರದಲ್ಲಿ ಕುಳಿತು ಕುಬೇರನಿಗಾಗಿ ಘೋರವಾದ ತಪಸ್ಸು ಮಾಡಿ ಕುಬೇರನನ್ನು ಮೆಚ್ಚಿಸಿ ಧನಪಾತ್ರೆಯೊಂದನ್ನು ಸಂಪಾದಿಸಿದ. ರಾಜ ಆ ಪಾತ್ರೆಯನ್ನು ಸ್ವೀಕರಿಸಿ ಸಂತೋಷದಿಂದ ಅವನ ಮಗಳನ್ನು ಮುನಿಕುಮಾರನಿಗೆ ಕೊಟ್ಟು ಮದುವೆ ಮಾಡಿಸಿ ನವವಧುವರರನ್ನು ಅತ್ತೆಯ ಮನೆಗೆ ಕಳಿಸಿದ. ಸುವೀರ ಮುನಿಕುಮಾರ ಕೊಟ್ಟ ಧನಪಾತ್ರೆಯನ್ನು ತೆಗೆದುಕೊಂಡು ಸ್ವತಂತ್ರವಾಗಿ ಹಣ ಖರ್ಚು ಮಾಡುತ್ತಾ ಹೆಂಡತಿಯೊಂದಿಗೆ ಸಂತೋಷವಾಗಿ ಜೀವನ ಕಳೆಯುತ್ತಿದ್ದ. ಈ ರೀತಿ ಕೆಲ ಕಾಲ ಕಳೆದ ನಂತರ ಅವನ ಹೆಂಡತಿ ಇನ್ನೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗು ಕೂಡ ಯುಕ್ತ ವಯಸ್ಸಿಗೆ ಬಂತು. ಅವಳನ್ನು ಕೂಡ ಯಾರಿಗಾದರೂ ಹಣಕ್ಕೆ ಮಾರುವ ಆಸೆಯಿಂದ ರಾಜ ಕಾಯಲಾರಂಭಿಸಿದ. ಒಂದು ಬಾರಿ ಒಬ್ಬ ಸಾಧು ತಪತಿ ನದಿ ತೀರದಿಂದ ನರ್ಮದಾ ನದಿ ತೀರಕ್ಕೆ ಸ್ನಾನ ಆಚರಿಸಲು ಬಂದು ದಾರಿಯಲ್ಲಿ ಸುವೀರನನ್ನು ಕಂಡು, ನೀನು ಯಾರು? ನೀನು ನೋಡಲು ಒಬ್ಬ ಕ್ಷತ್ರಿಯನಂತೆ, ರಾಜ ವಂಶಸ್ಥನಂತೆ ಕಾಣುತ್ತಿರುವೆ. ಈ ಕಾಡಿನಲ್ಲಿ ಪತ್ನಿ ಮಗಳ ಸಮೇತ ವಾಸವಿರಲು ಕಾರಣವೇನು ಎಂದು ಪ್ರಶ್ನಿಸಿದರು. ಅದಕ್ಕೆ ಸುವೀರ, ಓ ಮಹಾನುಭಾವ, ನಾನು ವಂಗ ದೇಶವನ್ನು ಪಾಲಿಸುತ್ತಿದ್ದ ರಾಜ. ನನ್ನ ಹೆಸರು ಸುವೀರ. ನನ್ನ ರಾಜ್ಯವನ್ನು ಶತ್ರುಗಳು ಕಬಳಿಸಿದ ಕಾರಣ ಹೆಂಡತಿ ಮಕ್ಕಳ ಸಮೇತ ಈ ಕಾಡಿನಲ್ಲಿ ವಾಸವಿದ್ದೇನೆ. ದರಿದ್ರಕ್ಕಿಂತ ಮತ್ತೊಂದು ಕಷ್ಟ ಯಾವುದೂ ಇಲ್ಲ. ಪುತ್ರ ಶೋಕಕ್ಕಿಂತ ದೊಡ್ಡ ದುಃಖ ಮತ್ತೊಂದಿಲ್ಲ.
ಹೆಂಡತಿ ದೂರಾಗುವುದಕ್ಕಿಂತ ದೊಡ್ಡ ಸಂತಾಪ ಬೇರೊಂದಿಲ್ಲ. ಆದ್ದರಿಂದಲೇ ರಾಜ್ಯ ಭ್ರಷ್ಟನಾದರೂ ಹೆಂಡತಿಯನ್ನು ಬಿಡಲಾರದೆ ಇಂತಹ ಘೋರವಾದ ಕಾಡಿನಲ್ಲಿ ಸಕುಟುಂಬ ಸಮೇತನಾಗಿ ಬದುಕುತ್ತಿದ್ದೇನೆ. ನನಗೆ 2 ಹೆಣ್ಣು ಮಕ್ಕಳು. ನನ್ನ ಹಿರಿಯ ಮಗಳನ್ನು ಒಬ್ಬ ಮುನಿಕುಮಾರನೊಂದಿಗೆ ಮದುವೆ ಮಾಡಿಸಿ ಅವನ ಹತ್ತಿರದಿಂದ ಸ್ವಲ್ಪ ಹಣ ಪಡೆದುಕೊಂಡೆ. ಆ ಹಣದಿಂದಲೇ ಇದುವರೆಗೂ ಕಾಲಕ್ಷೇಪ ಮಾಡುತ್ತಿದ್ದೇನೆ ಎಂದು ಹೇಳಿದ. ಅದಕ್ಕೆ ಆ ಸಾಧು, ಓ ರಾಜ, ನೀನು ಎಂತಹ ದರಿದ್ರನಾದರೂ ಧರ್ಮ ಸೂಕ್ಷ್ಮಗಳ ಬಗ್ಗೆ ಯೋಚಿಸದೆ ಕನ್ಯೆಯನ್ನು ಮಾರಾಟ ಮಾಡಿರುವೆ. ಕನ್ಯೆಯನ್ನು ಮಾರುವುದು ಮಹಾಪಾಪಗಳಲ್ಲಿ ಒಂದು. ಕನ್ಯೆಯನ್ನು ಮಾರಿದವರು ಅಸಿಪತ್ರವನ ಎಂಬ ನರಕದಲ್ಲಿ ಯಾತನೆ ಅನುಭವಿಸುತ್ತಾರೆ. ಆ ಹಣದಿಂದ ದೇವ, ಮುನಿ, ಪಿತೃದೇವತೆ ಅಥವಾ ಯಾವುದೇ ವ್ರತ ಪೂಜೆ ಮಾಡಿದರೂ ಅವರ ಪಾಪ ಮಾತ್ರ ಹೋಗುವುದಿಲ್ಲ. ಅದರೊಂದಿಗೆ ಕನ್ಯೆಯನ್ನು ಮಾರಿದವರಿಗೆ ಪಿತೃದೇವತೆಗಳು ಪುತ್ರ ಸಂತಾನ ಕಲುಗದಂತೆ ಶಪಿಸುತ್ತಾರೆ. ಅದೇ ರೀತಿ ಕನ್ಯೆಯನ್ನು ಹಣ ಕೊಟ್ಟು ಕೊಂಡುಕೊಂಡು ಮದುವೆ ಮಾಡಿಕೊಂಡವರ ಗೃಹಸ್ಥ ಧರ್ಮ ವ್ಯರ್ಥವಾಗುವುದಲ್ಲದೆ ಆ ವ್ಯಕ್ತಿ ಮಹಾನರಕ ಅನುಭವಿಸುತ್ತಾನೆ. ಕನ್ಯೆಯನ್ನು ಮಾರಿದವರಿಗೆ ಯಾವುದೇ ಪ್ರಾಯಶ್ಚಿತ ಇಲ್ಲವೆಂದು ಎಂದೋ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಮುಂಬರುವ ಕಾರ್ತಿಕ ಮಾಸದಲ್ಲಿ ನಿನ್ನ 2ನೇ ಮಗಳನ್ನು ನಿನ್ನ ಶಕ್ತ್ಯಾನುಸಾರ ಚಿನ್ನದ ಆಭರಣಗಳಿಂದ ಅಲಂಕರಿಸಿ ಸದಾಚಾರ ಸಂಪನ್ನನಾಗಿದ್ದು ಧರ್ಮ ಬುದ್ಧಿ ಹೊಂದಿರುವಂತ ಪುರುಷನಿಗೆ ಕನ್ಯಾದಾನ ಮಾಡು. ಆ ರೀತಿ ಮಾಡಿದರೆ ಗಂಗಾ ಸ್ನಾನ ಆಚರಿಸಿದ ಫಲ, ಅಶ್ವಮೇಧ ಯಾಗ ಮಾಡಿದ ಫಲ ಪಡೆಯುವುದೇ ಅಲ್ಲದೆ ಮೊದಲ ಮಗಳನ್ನು ಮಾರಿದ ಪಾಪಫಲ ಕೂಡ ಹೊರಟು ಹೋಗುತ್ತದೆ ಎಂದು ರಾಜನಿಗೆ ಹಿತೋಪದೇಶ ಮಾಡಿದರು. ಅದಕ್ಕೆ ರಾಜ ಕಿರುನಗೆ ಬೀರಿ, ಓ ಮುನಿವರ್ಯ, ದೇಹ ಸುಖಕ್ಕಿಂತ ದಾನ ಧರ್ಮಗಳು ಮಾಡಿದರೆ ಬರುವಂತ ಫಲ ಅಧಿಕವೇ. ಮನುಷ್ಯ ಬದುಕಿರುವಾಗ ಹೆಂಡತಿ ಮಕ್ಕಳೊಂದಿಗೆ ಸಿರಿ ಸಂಪತ್ತಿನೊಂದಿಗೆ ಸುಖವಾಗಿರದೆ ಸತ್ತ ನಂತರ ಬರುವ ಯಾವುದೋ ಮೋಕ್ಷಕ್ಕಾಗಿ ಪ್ರಸ್ತುತ ಇರುವ ಅವಕಾಶವನ್ನು ಕೈಯಾರೆ ತ್ಯಜಿಸುವಂತೀರ. ಹಣ ಬಂಗಾರ ಇರುವವರೇ ಪ್ರಸ್ತುತ ಕಾಲದಲ್ಲಿ ಗುರುತಿಸಲ್ಪಡುತ್ತಿದ್ದಾರೆಯೇ ಹೊರತು ಮೂಗು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಬರಡಾಗಿರುವವರನ್ನು ಈ ಲೋಕ ಗುರುತಿಸುತ್ತದ ಅಥವಾ ಗೌರವಿಸುತ್ತದ? ಐಹಿಕ ಸುಖಗಳೇ ದೊಡ್ಡದು. ಹಾಗಾಗಿ ನಾನು 2ನೇ ಮಗಳನ್ನು ಕೂಡ ನಾನು ಕೇಳಿದಷ್ಟು ಹಣ ಯಾರು ಕೊಡುತ್ತಾರೋ ಅವರಿಗೆ ಕೊಟ್ಟು ಮದುವೆ ಮಾಡಿಸುತ್ತೇನೆ ವಿನಃ ಕನ್ಯಾದಾನ ಮಾತ್ರ ಮಾಡುವುದಿಲ್ಲ ಎಂದು ಖಂಡಿತವಾಗಿ ನುಡಿದ. ಆ ಮಾತುಗಳಿಗೆ ಸನ್ಯಾಸಿ ಆಶ್ಚರ್ಯಗೊಂಡು ಅವನ ದಾರಿ ನೋಡಿಕೊಂಡು ಹೊರಟು ಹೋದ. ಇನ್ನು ಕೆಲ ದಿನಗಳ ನಂತರ ಸುವೀರ ಯಾವುದೋ ಕಾಯಿಲೆಗೆ ಗುರಿಯಾಗಿ ಮೃತಪಟ್ಟ. ಕೂಡಲೇ ಯಮಭಟರು ಬಂದು ಅವನನ್ನು ಕರೆದೋಗಿ ಅಸಿಪತ್ರವನ ಎಂಬ ನರಕದೊಳಗೆ ತಳ್ಳಿ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಕೊಡಲು ಆರಂಭಿಸಿದರು. ಸುವೀರನ ಪೂರ್ವಿಕನಾದ ಶ್ರುತಕೀರ್ತಿ ಎಂಬ ರಾಜ ಧರ್ಮ ಮಾರ್ಗದಲ್ಲಿ ಪ್ರಜೆಗಳನ್ನು ಪಾಲಿಸಿ ಧರ್ಮಾತ್ಮನಂತೆ ಮೃತಪಟ್ಟ ಕಾರಣ ಅವನು ಸ್ವರ್ಗದಲ್ಲಿ ಸ್ವರ್ಗ ಸುಖಗಳು ಅನುಭವಿಸುತ್ತಿದ್ದ. ಸುವೀರ ಮಾಡಿದ ಕನ್ಯೆ ಮಾರಾಟದ ಕಾರಣದಿಂದ ಆ ಶ್ರುತಕೀರ್ತಿಯನ್ನು ಕೂಡ ಯಮಕಿಂಕರರು ಪಾಶದಿಂದ ಬಂಧಿಸಿ ಸ್ವರ್ಗದಿಂದ ನರಕಕ್ಕೆ ಕರೆತಂದರು. ಆಗ ಶ್ರುತಕೀರ್ತಿ, ನಾನು ಬದುಕಿರುವವರೆಗೂ ಇತರರಿಗೆ ಉಪಕಾರ ಮಾಡಿ ದಾನ ಧರ್ಮಗಳು ಯಜ್ಞ ಯಾಗಾದಿಗಳನ್ನು ಆಚರಿಸಿದ್ದೇನೆ. ನನಗೆ ದುರ್ಗತಿ ಹೇಗೆ ಬಂತು ಎಂದು ಯಮಭಟರನ್ನು ಪ್ರಶ್ನಿಸುತ್ತಾ ದೂರದಲ್ಲಿ ಕುಳಿತಿದ್ದ ಯಮಧರ್ಮರಾಜರ ಹತ್ತಿರ ಓಡಿ ಹೋಗಿ ಅವರಿಗೆ ನಮಸ್ಕರಿಸಿ, ಪ್ರಭು, ನೀವು ಸರ್ವಜ್ಞರು, ಧರ್ಮ ಪ್ರಭುಗಳು, ಬುದ್ಧಿಶಾಲಿ, ಎಲ್ಲ ಜೀವರಾಶಿಯನ್ನು ಸಮಾನವಾಗಿ ನೋಡುತ್ತೀರಿ. ನಾನು ಎಂದೂ ಯಾವ ಪಾಪವೂ ಮಾಡಿಲ್ಲ. ನನ್ನನ್ನು ಸ್ವರ್ಗಲೋಕದಿಂದ ನರಕಲೋಕಕ್ಕೆ ಎಳೆತರಲು ಕಾರಣವೇನು? ದಯವಿಟ್ಟು ತಿಳಿಸಿ ಎಂದು ಬೇಲಾಡಿದ. ಆಗ ಯಮಧರ್ಮರಾಜ, ಓ ಶ್ರುತಕೀರ್ತಿ, ನೀನು ನ್ಯಾಯವಂತ, ಧರ್ಮಾತ್ಮ, ಎಂತಹ ದುರಾಚಾರಗಳು ಮಾಡಲಿಲ್ಲ. ಆದರೆ ಏನು ಪ್ರಯೋಜನ? ನಿನ್ನ ವಂಶಸ್ಥನಾದ ಸುವೀರ ಜ್ಯೇಷ್ಠ ಪುತ್ರಿಯನ್ನು ಹಣದ ಆಸೆಯಿಂದ ಮಾರಿಕೊಂಡ. ಕನ್ಯೆಯನ್ನು ಯಾರು ಮಾರುತ್ತಾರೋ ಅವರ 3 ತಲೆಮಾರುಗಳ ಪೂರ್ವಿಕರು, 3 ತಲೆಮಾರುಗಳ ವಂಶಸ್ಥರು ಎಂತಹ ಪುಣ್ಯ ಪುರುಷರಾದರೂ ನರಕ ಅನುಭವಿಸುವುದು ಮಾತ್ರವಲ್ಲದೆ ನೀಚ ಜನ್ಮಗಳನ್ನು ಪಡೆಯಬೇಕಾಗುತ್ತದೆ. ನೀನು ಪುಣ್ಯಾತ್ಮ, ಧರ್ಮಾತ್ಮ ಎಂದು ನನಗೆ ತಿಳಿದಿರುವುದರಿಂದ
ನಿನಗೊಂದು ಉಪಾಯ ಹೇಳುತ್ತೇನೆ ಕೇಳು. ನಿನ್ನ ವಂಶಸ್ಥನಾದ ಸುವೀರನಿಗೆ ಇನ್ನೊಬ್ಬಳು ಮಗಳಿದ್ದಾಳೆ. ಆಕೆ ನರ್ಮದಾ ನದಿ ತೀರದಲ್ಲಿ ತಾಯಿಯೊಂದಿಗೆ ವಾಸವಿದ್ದಾಳೆ. ನನ್ನ ಆಶೀರ್ವಾದದಿಂದ ನೀನು ಮಾನವ ಶರೀರ ಪಡೆದು ಅಲ್ಲಿಗೆ ಹೋಗಿ ಆ ಕನ್ಯೆಯನ್ನು ಒಬ್ಬ ಬಡ ಪಂಡಿತ, ಶೀಲವಂತನಾದ ಬ್ರಾಹ್ಮಣನಿಗೆ ಕಾರ್ತಿಕ ಮಾಸದಲ್ಲಿ ಕನ್ಯಾದಾನ ಮಾಡು. ಆ ರೀತಿ ಮಾಡಿದರೆ ನೀನು, ನಿನ್ನ ಪೂರ್ವಿಕರು, ಸುವೀರ, ನಿನ್ನ ಪಿತೃಗಣಗಳು ಕೂಡ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಕಾರ್ತಿಕ ಮಾಸದಲ್ಲಿ ಕನ್ಯಾದಾನ ಮಾಡಿದವನು ಮಹಾ ಪುಣ್ಯಾತ್ಮನಾಗುತ್ತಾನೆ. ಮಗಳು ಇಲ್ಲದವರು ಅವರ ಹಣದಿಂದ ಇನ್ನೊಂದು ಕನ್ಯೆಯ ಕನ್ಯಾದಾನ ಮಾಡಿದರು ಅಥವಾ ಸಂಭಾವನೆ ಪಡೆದುಕೊಳ್ಳದೆ ಒಳ್ಳೆ ವರನನ್ನು ಹುಡುಕಿ ಒಂದು ಬಡ ಹುಡುಗಿಯ ಮದುವೆ ನಿಶ್ಚಯ ಮಾಡಿದರೂ ಕನ್ಯಾದಾನ ಮಾಡಿದಂಥ ಫಲ ಲಭಿಸುತ್ತದೆ. ಹಾಗಾಗಿ ನೀನು ಈ ಕೂಡಲೇ ಭೂಲೋಕಕ್ಕೆ ಹೋಗಿ ನಾನು ಹೇಳಿದ ರೀತಿ ಮಾಡಿದರೆ ಆ ಧರ್ಮ ಕಾರ್ಯದಿಂದ ನಿನ್ನ ಪಿತೃಗಣಗಳು ಸಂತೃಪ್ತಿ ಹೊಂದುತ್ತಾರೆ. ಹೋಗಿ ಬಾ ಎಂದು ಹೇಳಿದರು ಯಮದೇವರು. ಶ್ರುತಕೀರ್ತಿ ಯಮನಿಗೆ ನಮಸ್ಕರಿಸಿ ಅಲ್ಲಿಂದ ಭೂಲೋಕಕ್ಕೆ ಹೊರಟು ನರ್ಮದಾ ನದಿ ತೀರದಲ್ಲಿ ಒಂದು ಪರ್ಣಕುಟೀರದಲ್ಲಿ ವಾಸವಿದ್ದ ಸುವೀರನ ಹೆಂಡತಿ ಹಾಗೂ ಮಗಳನ್ನು ನೋಡಿ ಸಂತೋಷಿಸಿ ಆಕೆಗೆ ನಡೆದ ಎಲ್ಲಾ ವಿಷಯಗಳು ವಿವರಿಸಿ ಕಾರ್ತಿಕ ಮಾಸದಲ್ಲಿ ಸುವೀರನ ಎರಡನೇ ಮಗಳನ್ನು ಸಾಲಂಕೃತ ಕನ್ಯಾದಾನ ವಿವಾಹ ಮಾಡಿದ. ಆ ರೀತಿ ಕನ್ಯಾದಾನ ಮಾಡಿದ ನಂತರ ಸುವೀರನು ಕೂಡ ಪಾಪ ವಿಮುಕ್ತಿ ಪಡೆದು ಸ್ವರ್ಗಲೋಕದಲ್ಲಿ ಪಿತೃದೇವತೆಗಳನ್ನು ತಲುಪಿದ. ಓ ಜನಕ, ಕನ್ಯಾದಾನದಿಂದ ಮಹಾಪಾಪಗಳು ಕೂಡ ನಾಶವಾಗುತ್ತದೆ. ಮದುವೆ ವಿಷಯದಲ್ಲಿ ಇತರರಿಗೆ ಮಾತಿನ ಸಹಾಯ ಮಾಡಿದರೂ ಪುಣ್ಯ ಕಲುಗುತ್ತದೆ. ಕಾರ್ತಿಕ ಮಾಸದಲ್ಲಿ ಕನ್ಯಾದಾನ ಮಾಡಬೇಕೆಂದು ದೀಕ್ಷೆ ತೊಟ್ಟು ಆ ಕೆಲಸ ಪೂರ್ಣಗೊಳಿಸಿದವನು ವಿಷ್ಣು ಸಾನ್ನಿಧ್ಯ ಪಡೆಯುತ್ತಾನೆ. ಶಕ್ತಿ ಇದ್ದರೂ ಉದಾಸೀನತೆ ತೋರಿದವರು, ನಮಗೇಕೆ ಎಂದು ಸುಮ್ಮನಾದವರು ಶಾಶ್ವತ ನರಕ ಅನುಭವಿಸುತ್ತಾರೆ ಎಂದು ವಸಿಷ್ಠ ಮಹಾಋಷಿ ಜನಕ ಮಹಾರಾಜನಿಗೆ ಹೇಳಿದರು. ಇಲ್ಲಿಗೆ ಕಾರ್ತಿಕ ಪುರಾಣ 13ನೇ ಅಧ್ಯಾಯ ಸಮಾಪ್ತಿ. 14ನೇ ಅಧ್ಯಾಯದಲ್ಲಿ ನಾಳೆ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.